ಸಂಜು, ಕವನ ನನ್ನ ಹತ್ರ ಸಹಾಯ ಕೇಳಿದಾಗ ನಾನು ಸಹಾಯ ಮಾಡೋಕ್ಕೆ ಒಪ್ಪಿದ ಮೇಲೆ ಅವಳ ಜೊತೆ ಏನಾದರೂ ವಿಷಯಕ್ಕೆ ಮಾತಾಡಿದರೆ ಅದೆಷ್ಟು ಕೋಪ ಮಾಡಿಕೊಳ್ತಾ ಇದ್ಲು ಗೊತ್ತಾ? ಅದಕ್ಕೆ ಮುಚ್ಚಿಟ್ಟಿದ್ದು. ಬಿಡು, ಅದೇ ಯೋಚಿಸಿ ಯೋಚಿಸಿ ನನಗೆ ತಲೆ ಕೆಟ್ಟೋಗಿದೆ. ಕವನಾಳಿಂದ ಇನ್ಮೇಲಾದರೂ ದೂರ ಇರೋ. ನಾನು ದೂರನೇ ಇದ್ದೀನಿ ಸಂಜು. ಒಬ್ಬ ಪೊಲೀಸಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದು ಅಷ್ಟೇ. ಅದು ಬಿಟ್ಟರೆ ಅವಳೊಬ್ಬ ಫ್ರೆಂಡ್ ನನಗೆ ಅಷ್ಟೇ ಕಣೋ. ಅವಳ ಮದುವೆ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ. ನಿನ್ನ ಲೈಫ್ ನೀನು ನೋಡ್ಕೊ. ಮಗ, ನನಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳುವಷ್ಟು ಟೈಮ್ ಇಲ್ಲ. ನಾನು ಇವಾಗ ಸದ್ಯಕ್ಕೆ ನನ್ನ ಲೈಫ್ ಕೆಲಸ ಅದನ್ನಷ್ಟೇ ನೋಡ್ಕೊಳ್ಳೋದು. ಕವನ ಮತ್ತೆ ಎಲ್ಲಿ ನಿನ್ನ ಲೈಫ್ಗೆ ಬರ್ತಾಳೋ ಅಂತ ಭಯ ಆಗಿತ್ತು ವೇದ ನನಗೆ. ಸಂಜು, ಅವಳು ನನ್ನ ಲೈಫ್ನಲ್ಲಿ ಬರಬೇಕು ಅಂತಾನೆ ಅಂದ್ಕೊಂಡಿದ್ಲು. ಆದರೆ ಯಾವಾಗ ನನ್ನ ಲೈಫ್ನಲ್ಲಿ ಖುಷಿ ಇದ್ದಾಳೆ ಅಂತ ತಿಳಿತೋ ಅವಳು ದೂರ ಉಳಿದ್ಕೊಂಡ್ಳು. ಅಲ್ಲದೆ ಜ್ಯೇಷ್ಠ ಅವಳನ್ನು 2 ವರ್ಷದಿಂದ ತುಂಬ ಪ್ರೀತಿ ಮಾಡ್ತಿದ್ರಂತೆ. ಅವಳು ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡಿ ಅವಳಿಗೆ ಸ್ವಲ್ಪ ಹತ್ರ ಆಗಿದ್ರು. ಅವರು ಮತ್ತೆ ಇನ್ನೊಮ್ಮೆ ಮಾತನಾಡಿದಾಗ ಸ್ವಲ್ಪ ಟೈಮ್ ಕೇಳಿ ಆಮೇಲೆ ಒಪ್ಪಿಗೆ ಕೊಟ್ಟಿದ್ದಾಳೆ. ಆಮೇಲೆ ಮದುವೆ ಬಗ್ಗೆ ಮಾತು ಬಂದಿರೋದು. ಹೌದಾ? ಹೇಗೋ ಸರಿ ಬಿಡು, ಎಲ್ಲ ಒಳ್ಳೇದಾದರೆ ಸಾಕು. ಇವಾಗ ಮನೆಗೆ ಹೋಗಿ ನನ್ನ ತಂಗಿ ಜೊತೆ ರಾಜಿ ಮಾಡ್ಕೊ. ಅದೆಲ್ಲ ಆಗಲ್ಲ ವೇದ. ಸುಮ್ಮನೆ ಇದೆ ದೊಡ್ಡದು ಮಾಡ್ಕೊಂಬಿಡಿ. ಇದರಲ್ಲಿ ಇಬ್ಬರದು ತಪ್ಪಿದೆ ತಾನೆ. ಹೋಗಿ ನಿನ್ನ ಕೆಲಸ ನೋಡ್ಕೊ. ತಪ್ಪಿದೆ ಅಂತ ಗೊತ್ತಿದೆ, ಅದಕ್ಕೆ ನನಗೆ ನಾನೇ ಈ ಶಿಕ್ಷೆ ತಗೊಂಡಿರೋದು. ಯಾವ ಶಿಕ್ಷೆ? ನಿನ್ನ ತಂಗಿಯಿಂದ ದೂರ ಇರೋದು. ಇದು ಬರೀ ಅವಳಿಗೆ ಅಷ್ಟೇ ಶಿಕ್ಷೆಯಾಗಿ ನೋವು ಕೊಡಲ್ಲ, ನನಗೂ ಅಷ್ಟೇ ನೋವಾಗುತ್ತೆ. ಏನಾದರೂ ಮಾಡ್ಕೊಳ್ಳಿ ಅಂದು ಅಲ್ಲಿಂದ ಅವ ಎದ್ದು ಹೊರಗೆ ಹೋದರೆ, ಮತ್ತೆ ಯಾವತ್ತೂ ನಿನಗೆ ನೋವು ಕೊಡೋಕೆ ನಾನು ಇಷ್ಟಪಡಲ್ಲ ಕಣೋ ಬಂಗಾರಿ. ಇನ್ಮೇಲೆ ಏನು ವಿಷಯ ಇದ್ದರೂ ಎಲ್ಲನೂ ಹೇಳ್ತೀನಿ, ಏನು ಮುಚ್ಚಿಡಲ್ಲ ಅಂತ ಅಂದುಕೊಂಡು ಕುಳಿತವನಿಗೆ ತನ್ನ ಕೆಲಸದಲ್ಲಿ ಗಮನ ಕೊಡಲಾಗಲಿಲ್ಲ. ಸಂಜೆ ಸರಿದು ರಾತ್ರಿಯಾದರೂ ಸ್ಟೇಷನ್ನಲ್ಲಿ ಕುಳಿತು ತಲೆಕೆಟ್ಟು ಹೋಗುವಂಥ ಕೇಸ್ಗಳನ್ನು ನೋಡುತ್ತಾ ಅದರ ಬಗ್ಗೆ ಯೋಚಿಸುತ್ತಾ ಇದ್ದವನ ಬಳಿ ಬಂದ ಸಂಜು. ಮನೆಗೆ ಹೋಗುವೇದ, ಇವಾಗ ಯಾವ ಅಂತ ಇಂಪಾರ್ಟೆಂಟ್ ಕೇಸ್ ಇಲ್ಲ. ಇಲ್ಲೇ ಯಾಕಿದ್ದೀಯಾ? ನೀನು ಹೋಗು ಸಂಜು, ನಾನು ಆಮೇಲೆ ಹೋಗ್ತೀನಿ. ಇಲ್ಲ ಕಣೋ, ಅದು ಅಂದು ಹೇಳಲು ಹೊರಟವನನ್ನು ತಲೆ ಎತ್ತಿ ಗಂಭೀರ ನೋಟ ಬೀರಿ ನೋಡಲು ಅವನು ತಲೆ ಆಡಿಸುತ್ತಾ, ಓಕೆ ಬಾಯ್, ನೀನು ಯಾವಾಗಲಾದರೂ ಹೋಗು ಅಂದು ಅಲ್ಲಿಂದ ನಡೆದ. ನೈಟ್ ಡ್ಯೂಟಿ ಇದ್ದವರು ಬಂದು ಹೋಗುವರು ಹೋದರು. ಇವನು ಮಾತ್ರ ತನ್ನ ಚೇರ್ ಬಿಟ್ಟು ಮಿಸುಕಾಡಲಿಲ್ಲ. ಸಂಜೆಯವರೆಗೂ ಅಳುತ್ತಾ ಕುಳಿತಿದ್ದ ಖುಷಿ ಸಂಜೆ ಮುಖ ತೊಳೆದುಕೊಂಡು ಬಂದು ಎಲ್ಲರ ಜೊತೆ ಅಡುಗೆ ಮಾಡುತ್ತಾ ಬೆರೆತರೂ ಅವಳ ಮನಸ್ಸಿಲ್ಲ ಅವನಿಂದೇ ಹೋಗಿತ್ತು. ಸೊಸೆಯ ಅನ್ಯಮನಸ್ಕತೆ ಅರಿತ ಅಹಲ್ಯ ಅವರು ಅವಳಿಗೆ ಕಣ್ಣಲ್ಲಿ ಸಮಾಧಾನ ಮಾಡಿದರು. ಅವಳ ಮನಸ್ಸು ಮಾತ್ರ ಒದ್ದಾಡುತ್ತಲೇ ಇತ್ತು. ರಾತ್ರಿ ಎಲ್ಲರೂ ಬಂದರೂ ಅವ ಬಂದಿಲ್ಲ. ಊಟ ಮುಗಿಸಿ ಎಲ್ಲರೂ ತಮ್ಮ ಕೋಣೆ ಸೇರಿದರು. ಅವನ ಪತ್ತೆ ಇಲ್ಲ. ಅವಳ ತಳಮಳವು ಕಡಿಮೆ ಆಗಿಲ್ಲ. ಫೋನ್ ಹಿಡಿದು ಅವನಿಗೆ ಕಾಲ್ ಮಾಡಲು ಅದು ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದಾಗಲೆಂದು ಅವಳ ಕಳವಳ ಇನ್ನೂ ಹೆಚ್ಚಾಗಿತ್ತು. ಹೊರಗಡೆ ಬಾಗಿಲ ಬಳಿಯೇ ಅತ್ತಿಂದಿತ್ತ ಓಡಾಡುತ್ತಾ ನಿಂತಿದ್ದ ಹುಡುಗಿಯನ್ನು ನೋಡಿ ಅವಳ ಬಳಿ ಬಂದ ಅಹಲ್ಯ ಅವರು, ಏನಾಯಿತು ಖುಷಿ, ಯಾಕೆಷ್ಟು ಗಾಬರಿಯಾಗಿದ್ದೀಯಾ ಅಂದಾಗ, ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಅತ್ತೆ, ಇಷ್ಟೊತ್ತಾದರೂ ಬಂದಿಲ್ಲ. ಅಲ್ಲದೆ ಮಧ್ಯಾಹ್ನ ಕೋಪ ಬೇರೆ ಮಾಡ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಭಯ ಆಗ್ತಿದೆ. ಬರ್ತಾನೆ ಬಿಡು, ಏನೋ ಬ್ಯುಸಿ ಇರಬೇಕು. ಅವನ ಕೆಲಸ ನಿನಗೆ ಗೊತ್ತಿದೆ ಅಲ್ವಾ, ನೀನೇನು ಭಯ ಪಟ್ಕೊಂಡು ಯೋಚಿಸ್ಬೇಡ. ಹೋಗು, ಊಟ ಮಾಡು. ಇಲ್ಲ ಅತ್ತೆ, ಅವರು ಬರಲಿ, ಆಮೇಲೆ ಊಟ ಮಾಡ್ತೀನಿ ಅಂದವಳ ಮುಖ ನೋಡಿ ತಮ್ಮ ರೂಮ್ಗೆ ಸೇರಿದ ಅಹಲ್ಯ ವೇದನಿಗೆ ಫೋನ್ ಮಾಡಲು ಅವರಿಗೂ ಸ್ವಿಚ್ ಆಫ್ ಅಂತ ಬಂದಾಗ, ಛೆ, ಇವನದು ಇದೇ ಆಯಿತು. ಯಾವಾಗಲೂ ಕೆಲಸ ಅಂತಾನೆ ಇರ್ತಾನೆ. ಆ ಹುಡುಗಿ ಬಗ್ಗೆ ಸ್ವಲ್ಪನಾದರೂ ಯೋಚಿಸ್ಬೇಕಲ್ವಾ? ರಾತ್ರಿ ಆದರೂ ಬಂದಿಲ್ಲ, ಅವಳು ಎಷ್ಟಂತ ಕಾಯ್ತಾಳೆ. ಅಹಲ್ಯ, ಏನಾಯ್ತು ಇವಾಗ ನಿನಗೆ? ನಿಮ್ಮ ಮಗ ಅದು ಏನು ಅಂತ ಈ ಕೆಲಸಕ್ಕೆ ಸೇರಿದ್ನೋ? ನಂಗಂತೂ ಅವನಿಗೆ ಕೆಲಸ ಬಿಡೋಕ್ಕೆ ಹೇಳಿ ಸಾಕಾಗಿದೆ. ಇವಾಗ ಏನಾಯಿತು ಸರಿಯಾಗಿ ಹೇಳು. ಅವನು ಹೆಂಡತಿ ಹತ್ರ ಮಧ್ಯಾಹ್ನ ಜಗಳ ಮಾಡ್ಕೊಂಡು ಹೋಗಿದ್ದಾನೆ. ಇಷ್ಟೊತ್ತಾದರೂ ಬಂದಿಲ್ಲ. ಅವಳು ಒದ್ದಾಡೋದು ನೋಡೋಕ್ಕಾಗ್ತಿಲ್ಲ. ಬರ್ತಾ ಬರ್ತಾ ಅತಿಯಾಗಿ ಆಡ್ತಿದ್ದಾನೆ. ಅವನಿಗೆ ಸ್ವಲ್ಪ ಮನೆ ಬಗ್ಗೆ ಯೋಚಿಸೋಕೆ ಹೇಳಿ. ಅಹಲ್ಯ, ಅವರು ಬುದ್ಧಿವಂತರು, ಅವರ ಜೀವನ ನೋಡಿಕೊಳ್ಳುತ್ತಾರೆ. ಗಂಡ ಹೆಂಡತಿ ಅಂದರೆ 1000 ಜಗಳ ಮಾತು ಬರುತ್ತೆ. ಅದರ ಮಧ್ಯ ನಾವು ಹೋಗೋದು ತಪ್ಪು. ಸುಮ್ಮನೆ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿ ಮಲ್ಕೋ. ನಿಮಗೆ ಹೆಣ್ಣು ಮಕ್ಕಳ ಮನಸ್ಥಿತಿ ಅರ್ಥ ಆಗಲ್ಲ. ಅಲ್ಲಿಯವರೆಗೆ ನೋಡಿ, ಆ ಹುಡುಗಿ ಅವನಿಗಾಗಿ ಊಟ ಮಾಡದೆ ಕಾಯ್ತಿದೆ. ಇವನು ಇನ್ನೂ ಬಂದಿಲ್ಲ. ಏನೋ ನಂಗಂತೂ ಅವನಿಗೆ ಏನು ಹೇಳೋದು ತಿಳಿಯೋದೇ ಇಲ್ಲ. ನಾನು ಅವನ ಹತ್ರ ನಾಳೆ ಮಾತಾಡ್ತೀನಿ, ನೀನು ಟೆನ್ಷನ್ ಮಾಡ್ಕೊಂಬೇಡ ಆಯಿತಾ? ಅಂದು ಹಾಸಿಗೆ ಮೇಲೆ ಹುರುಳಿದರು. ಇತ್ತ ಖುಷಿ
ತನ್ನ ಕೈಯಲ್ಲಿದ್ದ ಫೋನ್ ತಿರುಗಿಸುತ್ತಾ ನಡುಮನೆ ಹಾಲ್ನ ತುಂಬ ಓಡಾಡುತ್ತಾ ಅವನ ದಾರಿ ಕಾಯುತ್ತಿದ್ದಳು. ಇತ್ತ ಕಡೆ ತನ್ನ ಮುಂದಿದ್ದ ಯಾವುದೋ ಕೊಲೆಯ ಕೇಸ್ ಬಗ್ಗೆ ಇದ್ದ ಡೀಟೇಲ್ಸ್ ಫೈಲ್ ನೋಡುತ್ತಾ ಕುಳಿತಿದ್ದ ವೇದ. ಮಧ್ಯರಾತ್ರಿ ಸಮಯ. ನಡುಮನೆ ಹಾಲ್ ದೀಪ ಇನ್ನೂ ಹುರಿಯುತ್ತಿರಲು ಬಂದು ನೋಡಿದರು ಕುಸುಮ ಅವರು. ಅಲ್ಲೇ ಸೋಫಾ ಮೇಲೆ ಒಂದು ಕೈ ಚಾಚಿ ಅದರ ಮೇಲೆ ತಲೆ ಇಟ್ಟು ಕುಳಿತಲ್ಲೇ ಮಲಗಿದ್ದಳು ಖುಷಿ. ಈ ಹುಡುಗಿ ಯಾಕೆ ಈಗ ಮಲಗಿದ್ದಾಳೆ ಅಂದುಕೊಂಡು ಬಂದು ಎದ್ದೇಳಿಸಲು ವೇದ ಇನ್ನೂ ಬಂದಿಲ್ಲ ಅಂತ ತಿಳಿದಿದ್ದೆ. ಅವರಿಗೆ ಭಯ ಆಗಿ ತಡ ಮಾಡದೆ ಸಂಜೀವ್ಗೆ ಕಾಲ್ ಮಾಡಲು ಅವನು ವೇದ ಇನ್ನು ಸ್ಟೇಷನ್ನಲ್ಲಿದ್ದ ಅಂದು ಹೇಳಿದಾಗ ಅವನಿಗೆ ಫೋನ್ ಮಾಡಿ ಮಾತಾಡಲು ಹೇಳಿದರು ಕುಸುಮ. ಸಂಜು ಕೂಡಲೇ ಸ್ಟೇಷನ್ ನಂಬರ್ಗೆ ಕಾಲ್ ಮಾಡಿದಾಗ ಮಾತನಾಡಿದ ವೇದನಿಗೆ, ಮನೆಯಲ್ಲಿ ಎಲ್ಲರೂ ನಿನಗೆ ಕಾಯ್ತಾ ಇದ್ದಾರೆ. ನೀನು ನೋಡಿದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲೇ ಇದೆಯಾ? ಇವಾಗ ನೀನು ಮನೆಗೆ ಹೋಗ್ತೀಯೋ ಇಲ್ಲ ನಾನು ಅಲ್ಲಿಗೆ ಬರಬೇಕಾ ಅಂದಾಗ, ಇವಾಗ ಹೋಗ್ತೀನಿ ಅಂದು ಹೇಳಿ ಫೋನ್ ಇಟ್ಟು ಹೊರಗೆ ಬಂದವ ತನ್ನ ಬೈಕ್ ಏರಿ ಮನೆ ಕಡೆ ನಡೆದಿದ್ದ. ಸುಮಾರು ಮಧ್ಯರಾತ್ರಿಯ ಸಮಯಕ್ಕೆ ಮನೆ ಅಂಗಳದಲ್ಲಿ ಬೈಕ್ ನಿಲ್ಲಿಸಿ ಬಾಗಿಲ ಬಳಿ ಬಂದು ನಿಂತವ. ಬಾಗಿಲ ಬಡಿಯುವ ಮುಂಚೆಯೇ ಖುಷಿ ಡೋರ್ ತೆಗೆದಿದ್ದಳು. ಅವನ ಬೈಕ್ ಶಬ್ದ ಕೇಳಿ, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಅಂದವಳ ಮಾತಿಗೆ ಉತ್ತರ ಕೊಡದೆ ಅವಳಿಂದೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ತನ್ನ ದೊಡ್ಡಮ್ಮನ ಕಡೆ ನೋಡಿ, ದೊಡ್ಡಮ್ಮ ನೀವು ಯಾಕೆ ಇನ್ನೂ ಮಲ್ಕೊಂಡಿಲ್ವಾ? ನಿದ್ದೆ ಬಂದಿಲ್ವಾ? ಟೈಮ್ ನೋಡಿದ್ದೀರಾ ಅನ್ನಲು, ನೀನು ಯಾಕೆ ಇವತ್ತು ಇಷ್ಟು ಲೇಟ್ ಮಾಡಿದ್ದು? ಬರೋಕೆ ಅದು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ನಾನು ಮಾಡ್ಕೊಂಡಿಲ್ಲ ದೊಡ್ಡಮ್ಮ, ಅದೇ ಆಗಿದೆ. ಸರಿ, ಬೇಗ ಬರೋಕೆ ಆಗಲ್ವ ನಿಂಗೆ? ಮನೆಯಲ್ಲಿ ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋದು ನೆನಪಿದ್ಯಾ? ಪಾಪ ಈ ಹುಡುಗಿ ಊಟ ಮಾಡದೆ ನಿನ್ನ ದಾರಿ ಕಾಯುತ್ತಾ ಇಲ್ಲೇ ಮಲಗಿದ್ಲು. ಲೇಟ್ ಆಗುತ್ತೆ ಅಂತ ಇದ್ದಿದ್ರೆ ಅವಳಿಗೆ ಒಂದು ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಅದು ದೊಡ್ಡಮ್ಮ ಕೆಲಸದಲ್ಲಿ ಬ್ಯುಸಿ ಇದೆ, ಮರೆತೋಯ್ತು ಅಂದವ ಖುಷಿ ಕಡೆ ಕಿರುಗಣ್ಣಲ್ಲಿ ನೋಡಿ. ನಿಂದು ಊಟ ಆಯಿತಾ ದೊಡ್ಡಮ್ಮ ಅಂದಾಗ, ನಂದು ಊಟ ಆಗಿ ಒಂದು ರೌಂಡ್ ನಿದ್ದೇನೂ ಆಯಿತು. ಹೋಗು ಫ್ರೆಶ್ ಆಗಿ ಮೊದಲು ಅವಳ ಜೊತೆ ಊಟ ಮಾಡು ಅಂದವರ ಮಾತಿಗೆ, ನಂದು ಆಗಲೇ ಊಟ ಆಯಿತು ಅನ್ನುತ್ತಾ ಖುಷಿ ಕಡೆ ನೋಡುತ್ತಾ, ನೀನು ಊಟ ಮಾಡು ನಂದು ಆಗಿದೆ ಅಂದು ಕುಸುಮ ಅವರಿಗೆ ಗುಡ್ ನೈಟ್ ಅಂತ ಹೇಳಿ ತನ್ನ ರೂಮ್ ಕಡೆ ನಡೆದಿದ್ದ. ನೀನು ಊಟ ಮಾಡು ಖುಷಿ ಅಂದವರೇ ಕೆಲಸದವರಿಗೆ ಬಾಗಿಲು ಹಾಕು ಅಂತ ಕೂಗಿ ಹೇಳಿ ತಮ್ಮ ರೂಮ್ ಸೇರಿದರು ಕುಸುಮ. ಪ್ರತಿದಿನ ಅವನಿಗಾಗಿ ಕಾಯುತ್ತಾ ಊಟ ಮಾಡದೆ ಇರುತ್ತಿದ್ದ ಹೆಂಡತಿಗೆ ಪ್ರೀತಿಯ ಕೈತುತ್ತು ಕೊಟ್ಟು ಅವಳ ಹಸಿವು ಕಳೆಯುತ್ತಿದ್ದ ಹುಡುಗ ಇಂದು ಅವಳ ಹಸಿವು ಹೆಚ್ಚಿದ್ದರೂ ತಾನು ತಿನ್ನದೆ ಅವಳಿಗೂ ತಿನ್ನಿಸದೆ ಹೋಗಿದ್ದು ನಡು ಮನೆಯಲ್ಲಿ ನಿಂತವಳ ಮನಸ್ಸಿಗೆ ಸರಿಯಾಗಿ ನಾಟಿತ್ತು. ಅವನ ಈ ತಿರಸ್ಕಾರಕ್ಕೆ ನಾನೇ ಕಾರಣ ಅಂತ ಗೊತ್ತಿದ್ದ ಹುಡುಗಿ ಊಟ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಸೀದಾ ಹೆಜ್ಜೆ ಹಾಕಿದವಳೆ ತನ್ನ ಕೋಣೆಗೆ ನಡೆದಳು. ಫ್ರೆಶ್ ಆಗಿ ಬಟ್ಟೆ ಬದಲಿಸುತ್ತಾ ನಿಂತಿದ್ದ ವೇದ ಬಾಗಿಲ ಬಳಿ ನಿಂತವಳನ್ನು ನೋಡಿ ಏನೊಂದು ಮಾತಾಡದೆ ಹಾಸಿಗೆ ಮೇಲೆ ಹುರುಳಿ ಕಣ್ಣು ಮುಚ್ಚಿದ. ಬಾಗಿಲು ಹಾಕಿದವಳೆ ಮಲಗಿದ್ದವನು ಬಳಿ ಬಂದು ವೇದ ಊಟ ಅನ್ನಲು, ನಂದಾಯ್ತು ನೀನು ಮಾಡು ಕಣ್ಣು ಮುಚ್ಚಿಯೇ ಅಂದವ ಎದೆ ಮೇಲೆ ತನ್ನೆರಡು ಕೈಕಟ್ಟಿ ಮಲಗಿದ. ನೀವು ಊಟ ಮಾಡಿಲ್ಲ ಅಂತ ಗೊತ್ತು, ಪ್ಲೀಸ್ ಬನ್ನಿ ಅಂತ, ಅಥವಾ ಇಲ್ಲಿಗೆ ತಗೊಂಡು ಬರಲಾ? ಅವನ ಈ ಪರಿಯ ನೋವಿಗೆ ನಾನೇ ಕಾರಣ ಅಂತ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದಳು ಖುಷಿ. ನಂದಾಗಿದೆ, ನನಗೆ ಬೇಡಮ್ಮ, ನೀನು ಮಾಡು. ನನ್ನ ಮೇಲಿನ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತೀರಾ ಅನ್ನುತ್ತಾ ಮತ್ತೊಂದು ಬದಿಯಲ್ಲಿ ಬಂದು ಅವನ ಸಮೀಪ ಕುಳಿತು, ವೇದ ಸಾರಿ, ಇನ್ಮೇಲೆ ಯಾವತ್ತೂ ನಿಮಗೆ ನೋವಾಗುವ ಥರ ನಡ್ಕೊಳ್ಳೋದಿಲ್ಲ, ಪ್ಲೀಸ್ ಬನ್ನಿ ಊಟ ಮಾಡಿ. ಅವನಿಗೆ ಅವಳ ಮೇಲೆ ಕೋಪವಿಲ್ಲ, ಇರೋದು ಬೇಸರ. ಅಷ್ಟು ಪ್ರೀತಿ ಮಾಡಿದ್ರು ನನ್ನ ನಂಬಲಿಲ್ಲ ಅಂತ. ಏನೊಂದು ಮಾತಾಡದೆ ಅದೇ ಯೋಚನೆಯಲ್ಲಿ ಮಲಗಿದ್ದಂತೆ ಇದ್ದವನನ್ನು ಎಚ್ಚರಿಸಿದಳು ಖುಷಿ. ಅವನ ಭುಜ ಅಲುಗಾಡಿಸುತ್ತಾ ವೇದ ಅಂದವಳ ಕೈಯನ್ನು ನಿಧಾನಕ್ಕೆ ಸರಿಸಿ ಅವಳಿಗೆ ಬೆನ್ನು ಮಾಡಿ ಮಲಗಿದಾಗ ಇಷ್ಟೊತ್ತು ಗಂಟಲಲ್ಲಿ ಅಡಗಿಕೊಂಡಿದ್ದ ಅವಳ ದುಃಖ ಕಣ್ಣೀರ ರೂಪ ಪಡೆದು ಕೆನ್ನೆ ಸೋಕಿಸಿತ್ತು. ದೀಪ ಆರಿಸಿ ಇನ್ನೊಂದು ಕಡೆಗೆ ತಿರುಗಿ ಮಲಗಿದ್ದವಳ ಉಸಿರಿನ ಏರಿಳಿತ, ಅವಳ ಬಿಕ್ಕುವಿಕೆ ಅವನ ಗಮನಕ್ಕೂ ಬಂದಿತ್ತು. ಅವಳ ಅಳು ಇವನಿಗೆ ಸಂಕಟ ನೀಡಿದರೆ ಮನಸ್ಸು ಬುದ್ಧಿ ಎರಡರ ಮಾತಿಗೆ ದ್ವಂದ್ವಕ್ಕೆ ಮಿಸುಕಾಡದಂತೆ ಮಲಗಿದ್ದವ. ಅಳುತ್ತಾ ಮಲಗಿದ್ದವಳಿಗೆ ದಿನಪೂರ್ತಿ ಕಣ್ಣುಗಳು ಕಂಬನಿ ಸುರಿಸಿ ದಣಿದಿದ್ದಕ್ಕೋ ಮನಸ್ಸಿನ ನೋವು ಹೆಚ್ಚಿದ್ದಕ್ಕೋ ಸ್ವಲ್ಪ ತಡವಾಗಿ ನಿದ್ದೆಗೆ ಶರಣಾದರೂ ಗಾಢವಾಗಿ ಮಲಗಿದ್ದಳು. ಅವಳ ಉಸಿರಾಟ ಸೀಮಿತಕ್ಕೆ ಬಂದು ಶಾಂತವಾಗಿ ಮಲಗಿರುವಂತೆ ಕಾಣುತ್ತಿದ್ದ ಹುಡುಗಿಯನ್ನು ನೋಡಿ ಎದ್ದು ಅವಳ ಕಡೆ ಬಂದು ಕೆಳಗೆ ಕುಳಿತ ವೇದ ಅವಳ ಕೆನ್ನೆ ಮೇಲೆ ಹರಡಿದ್ದ ಮುಂಗುರುಳ ಸರಿಸಿದ್ದ. ಕಣ್ಣಂಚಲಿ ನೀರಿನ ಪಸೆ ಇನ್ನೂ ಹಸಿಯಾಗಿತ್ತು. ಮಧ್ಯೆ ಮಧ್ಯೆ ಒಮ್ಮೆ ಚಿಕ್ಕದಾಗಿ ಬಿಕ್ಕಿದಾಗ
ಬಂಗಾರಿ, ಸಾರಿ ಕಣೋ, ತುಂಬ ಅಳ್ತಾ ಇದ್ದೀಯಾ? ಎಲ್ಲ ಆಗಿದ್ದು ನನ್ನಿಂದ ಅಲ್ವಾ? ನಿಂಗೆ ಸುಳ್ಳು ಹೇಳಬಾರ್ದಿತ್ತು ನಾನು. ನಾನೇ ನಿನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಡವಿದೆ ಅನಿಸ್ತಾ ಇದೆ. ನಿಂಗೆ ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಆದರೆ ನಾನು ನಿನ್ನಿಂದ ಮುಚ್ಚಿಟ್ಟು ನಿಂಗೆ ನೋವು ಕೊಟ್ಟು ನಾನು ನೋವು ಪಡ್ಕೊಂಡೆ. ಸಾರಿ ಬಂಗಾರಿ. ಆದರೆ ನೀನು ಒಂದು ಸಲ ಸಮಾಧಾನದಿಂದ ವರ್ತಿಸಿ ನನ್ನ ಮೇಲೆ ನಂಬಿಕೆಯಿಂದ ನಡ್ಕೊಂಡಿದ್ದಿದ್ರೆ ನನಗೂ ಇಷ್ಟು ಬೇಜಾರಾಗ್ತಾ ಇರಲಿಲ್ಲ. ನಿನ್ನ ಪ್ರತಿ ಸಲದ ಅನುಮಾನದ ಮಾತು ನನ್ನ ತುಂಬ ನೋವಿಗೆ ತಳ್ಳುತ್ತೆ ಅಂದು ನುಡಿದವ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಅವಳ ಅಂಗೈಗೆ ಚಿಕ್ಕದಾಗಿ ಮುತ್ತಿಟ್ಟು ಅವಳನ್ನೇ ನೋಡುತ್ತಾ ಕುಳಿತು ಸ್ವಲ್ಪ ಸಮಯ ಸರಿಸಿದ. ನಂತರ ಎದ್ದು ಬಂದು ಮಲಗಿದ್ದ ತನ್ನ ಜಾಗಕ್ಕೆ. ಅವನ ಈ ನಡೆ ಅವಳಿಗೆ ತಿಳಿಯದೆ ಉಳಿಯಿತು. ಮರುದಿನ ರಾತ್ರಿ ತಡವಾಗಿ ಮಲಗಿದ್ದ ಖುಷಿಗೆ ಸ್ವಲ್ಪ ಲೇಟಾಗಿ ಎಚ್ಚರಾಗಿತ್ತು. ಪಕ್ಕದಲ್ಲಿ ಮಲಗಿದ್ದ ಗಂಡನ ಮುಖ ಒಮ್ಮೆ ನೋಡಿ ಹಣೆ ಮೇಲೆ ಅರಳಿದ ಕೂದಲನ್ನು ಸರಿಸಿ, ಸಾರಿ ವೇದ, ನಿಮಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಅನ್ನುತ್ತಾ ಅವನ ಕೆನ್ನೆ ಮೇಲೆ ತುಟಿ ಒತ್ತಿ ಅಲ್ಲಿಂದ ಬಟ್ಟೆ ಹಿಡಿದು ವಾಶ್ರೂಮ್ಗೆ ಸೇರಿದಳು. ಇಬ್ಬರಲ್ಲೂ ಹೆಚ್ಚಿರುವ ಪ್ರೀತಿ, ಅವರೇ ಕೋಪ ಹೀಗೋ ಮುಂದೆ ಪ್ರೀತಿ ಹೊರಗೆ ಬರದೆ ಕಾಣಿಸಿದರೂ ಕಾಣಿಸದಂತೆ ಆಗಿತ್ತು. ಸೊಸೆ ಬಳಿ ಮಗ ರಾತ್ರಿ ಮನೆಗೆ ಬಂದ ಸಮಯ ಕೇಳಿದ ಅಹಲ್ಯ ಅವರು ಅವನನ್ನು ತಪ್ಪಾಗಿ ತಿಳಿದುಕೊಂಡರು. ಯಾವಾಗಲೂ ಕೆಲಸ 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 ಅಂತ ಹೊರಗೆ ಇರ್ತಾನೆ. ಹೆಂಡತಿ ಇದ್ದಾಳೆ, ಅವಳ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅನ್ನೋದಿಲ್ಲ. ಅವನಿಗೆ ಹೆಂಡತಿ ಅಂದರೆ ಪ್ರೀತಿ ಇದೆಯೋ ಇಲ್ವೋ ಅನ್ನುತ್ತಾ ಅಂದುಕೊಂಡರು. ಅವರಿಗೆ ತಿಳಿದಿಲ್ಲ ಮಗನ ಪ್ರೀತಿಯ ಆಳ ಎಷ್ಟಿದೆ ಅಂತ. ಟೀ ಕಪ್ ಹಿಡಿದು ಬಂದಳು ಖುಷಿ ತನ್ನವನ ಬಳಿಗೆ. ಏನಾದರೂ ಸರಿ ಮಾತಾಡಿ ಅವನನ್ನು ಓಲೈಸಬೇಕು ಅಂತ. ಆದರೆ ಅವನು ಆಗಲೇ ತನಗೆ ಬಂದ ಕರ್ತವ್ಯ ಕರೆಗೆ ರೆಡಿಯಾಗಿ ನಿಂತಿದ್ದ. ಕಾಫಿ ಅನ್ನುತ್ತಾ ಅವನೆದುರು ನಿಲ್ಲಲು ಬೇಡ ಅಂದು ಬೆಲ್ ತೊಟ್ಟು ಮಫ್ತಿಯಲ್ಲೇ ಹೊರಟವ ತನ್ನ ಫೋನ್ ಪರ್ಸ್ ತೆಗೆದುಕೊಂಡು ಗನ್ ಇಟ್ಟುಕೊಳ್ಳುತ್ತಾ ಯಾರಿಗೋ ಫೋನ್ ಮಾಡುತ್ತಾ ನಿಮಿಷದಲ್ಲೇ ಅಲ್ಲಿಂದ ನಡೆದಿದ್ದ. ಅವನಿಂದೆಯೇ ಬಂದ ಖುಷಿ ಸ್ವಲ್ಪ ತಿಂಡಿಯಾದರೂ ತಿಂದು ಹೋಗಿ ಅನ್ನುತ್ತಿರಲು ನನಗೆ ಅರ್ಜೆಂಟ್ ಕೆಲಸ ಇದೆ ಅನ್ನುತ್ತಾ ಕೆಳಗೆ ಬಂದವನೇ ಅಲ್ಲಿ ಇದ್ದವರನ್ನು ನೋಡಲು, ಇದೇನು ಇಷ್ಟು ಬೇಗ ಹೊರಟಿದೆಯಾ ಅಂದವರಿಗೆ, ಕೆಲಸ ಇದೆ, ಎಲ್ಲೋ ಮರ್ಡರ್ ಆಗಿ ಗಲಾಟೆ ಆಗಿದೆ, ಹೋಗಬೇಕು ಅನ್ನುತ್ತಾ ಅಲ್ಲಿ ನಿಲ್ಲದೆ ಹೋಗಿದ್ದ. ಖುಷಿ ಮುಖದಲ್ಲಿದ್ದ ಬೇಸರ, ಅವನ ಮೌನ ಮನೆಯವರಿಗೆ ಸ್ವಲ್ಪ ಮಟ್ಟಿಗೆ ವಿಷಯ ತಿಳಿಸಿತು. ಅವರ ನಡುವೆ ಏನೋ ಆಗಿದೆ ಅಂತ ಅವಳಲ್ಲಿ ಕೇಳಲು ಅವಳು ಏನಿಲ್ಲ ಅಂತ ಹೇಳಿ ಮಾತು ಮರೆಸಿದಳು. ಆದರೆ ಅವಳಲ್ಲಿ ಅನ್ಯ ಮನಸ್ಥಿತಿ ಏನು ಬೇಕಾದರೂ ಸಹಿಸಿಯಾಳು. ಆದರೆ ಅವನ ಚಿಕ್ಕ ನಿರ್ಲಕ್ಷ್ಯ, ಅವನ ಸಣ್ಣ ಮೌನ, ಅದು ಅತಿಯಾದ ನೋವು ನೀಡುವುದು ಖುಷಿಗೆ. ಆ ದಿನ ಪೂರ್ತಿ ಹಾಗೆ ಕಳೆದಿತ್ತು ಇಬ್ಬರಿಗೂ. ಅವನು ಕೇಸ್ ಅಂತ ಬ್ಯುಸಿಯಾದರೆ ಇವಳು ಅವನ ನೆನಪಲ್ಲೇ ಸಂಜೆಯವರೆಗೂ ದಿನ ದುಡಿದಳು. ಸಂಜೆ ನ್ಯೂಸ್ ಚಾನೆಲ್ನಲ್ಲಿ ಮೀಡಿಯಾ ಜೊತೆ ಮಾತನಾಡುತ್ತಿದ್ದ ತನ್ನ ಇನಿಯನನ್ನು ನೋಡಿ ಕಣ್ಣು ತುಂಬಿಸಿಕೊಂಡಳು. ಅವನ ಮುಖದಲ್ಲಿದ್ದ ಆಯಾಸದ ಗೆರೆ ಅವಳಿಗೆ ತಿಳಿಯುತ್ತಿದ್ದಂತೆ ಅವನಿಗೆ ಫೋನ್ ಮಾಡಲು ಅವನು ರಿಸೀವ್ ಮಾಡಲಿಲ್ಲ. ರಾತ್ರಿಗೆ ಅಡುಗೆ ಮಾಡುತ್ತಿದ್ದ ಕಿಚನ್ನಲ್ಲಿದ್ದ ಎಂಗಳೆಯರ ಹತ್ತಿರ ಬಂದ ರಿಷಿ ಖುಷಿಯತ್ತಿಗೆ ಅಂದು ಕರೆದಾಗ ಅವನೆಡೆ ತಿರುಗಿ ಏನು ಅಂದಳು. ಅಣ್ಣ ಬರೋದು ಲೇಟಾಗುತ್ತಂತೆ, ನೀವು ವೆಯ್ಟ್ ಮಾಡೋದು ಬೇಡ ಅಂತೆ. ನಿಂಗೆ ಕಾಲ್ ಮಾಡಿದ್ರಾ ಅನ್ನುತ್ತಾ ಅವನ ಬಳಿ ಬಂದು ಕೇಳಿದಾಗ, ಹಾಂ ನಿಮಗೆ ಮಾಡಿದ್ನಂತೆ, ನೀವು ರಿಸೀವ್ ಮಾಡಿಲ್ಲ ಅಂತ ನನಗೆ ಮಾಡಿದ್ದ. ಹೌದಾ, ಎಷ್ಟೊತ್ತಿಗೆ ಬರ್ತಾರಂತೆ ಕೇಳಬೇಕಿತ್ತು. ಗೊತ್ತಿಲ್ಲ, ಕೇಳಲಿಲ್ಲ ಅಂದಾಗ, ನೈಟ್ ಹೇಗಾದರೂ ಮಾಡಿ ಅವರನ್ನು 12 ಗಂಟೆ ಒಳಗೆ ಬರೋಕೆ ಹೇಳಬೇಕು ಶಶಾಂಕ್. ಅವನು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕೆ ತಾನೆ, ನಾವು ಕರೆಸ್ತೀವಿ ಅಂದನು. ಅವರಿಂದೆ ಇದ್ದ ವಸಂತ್ ಅವಳ ಜೊತೆ ಮಾತಾಡಿ ಅಲ್ಲಿಂದ ನಡೆದಿದ್ದರು. ತಾನು ಕಾಲ್ ಮಾಡಿದಾಗ ರಿಸೀವ್ ಮಾಡದೆ ಅವನಿಗೆ ಮಾಡಿ ಹೇಳಿದ ಗಂಡನ ಮುನಿಸು ಅವಳಿಗೆ ಅತಿಯಾದ ನೋವು ನೀಡಿತು. ಎಲ್ಲರ ತಲೆಯಲ್ಲೂ ಅವರಿಬ್ಬರ ಬಗ್ಗೆ ಚಿಕ್ಕ ಸಂದೇಹ ಮೂಡಿತು. ಅದು ಖುಷಿ ಗಮನಕ್ಕೂ ಬಂದಾಗ ನಗುತ್ತಾ ಅವರೆದುರು ಓಡಾಡುತ್ತಾ ಇದ್ದವಳು ಒಳಗೊಳಗೆ ನೊಂದಿದ್ದಳು. ರಾತ್ರಿ ಅವನ ಬರ್ತಡೆ ಅಂತ ತಾನೇ ಖುದ್ದು ಕೇಕ್ ತಯಾರಿಸಿದ ಖುಷಿ ಅವನಿಗೆ ಪದೇ ಪದೇ ಕಾಲ್ ಮಾಡಲು ರಿಸೀವ್ ಮಾಡದೆ ಕಟ್ ಮಾಡುತ್ತಿದ್ದ ವೇದ ಅವನ ಕೆಲಸದಲ್ಲಿ ಬ್ಯುಸಿ ಇದ್ದನು. ಎಲ್ಲರಿಗೂ ಊಟ ಆದರೂ ಅವನಿಂದ ಕಾಲ್ ಬಂದಿಲ್ಲ. ಅವನು ಸಹ ಇನ್ನೂ ಬಂದಿಲ್ಲ. ಅವನ ದಾರಿ ಕಾಯುತ್ತಾ ಇದ್ದವಳ ಬಳಿ ಬಂದ ಶಶಾಂಕ್ಗೆ ಕಾಲ್ ಮಾಡಲು ಹೇಳಿದಾಗ 1-2 ಬಾರಿ ಮಾಡಿದ ಹುಡುಗನ ಕರೆ ಕೂಡ ಅವನು ರಿಸೀವ್ ಮಾಡದೇ ಇದ್ದಾಗ ಅವನಿಗೆ ಕಾಯ್ದೆ ಬೇರೆ ದಾರಿ ಇಲ್ಲ ಎಂಬಂತೆ ಸುಮ್ಮನಾದಳು ಖುಷಿ. ಎಲ್ಲರೂ ಅವನಿಗಾಗಿ ಕಾಯೋದು ನೋಡಿ ಶಶಾಂಕ್ ಹೇಳಿ ಮತ್ತೊಮ್ಮೆ ಕಾಲ್ ಮಾಡಿಸಿದಾಗ
ಪಿಕ್ ಮಾಡಿದ ವೇದ ಅವನ ಮೇಲೆ ರೇಗಿದ್ದ. ಅತ್ತಿಗೆ ಹೇಳಿದ್ರು, ಅದಕ್ಕೆ ಮಾಡಿದೆ. ಎಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅಣ್ಣ, ಬೇಗ ಬಾ ಅಂದಾಗ ಸಿಡುಕುತ್ತಲೇ ಹೂಗುಟ್ಟಿದ್ದ. ಆದರೆ ಅವನು ಬಂದಿದ್ದು 12ರ ಮೇಲೆಯೇ. ಬೈಕ್ ನಿಲ್ಲಿಸಿ ಒಳಗೆ ಬಂದವನನ್ನು ಮೊದಲು ನೋಡಿ ಬರಮಾಡಿಕೊಂಡು ಅಹಲ್ಯ ಅವರು ಮನೆಯ ಹಾಲ್ಗೆ ಕರೆತಂದು ನಿಲ್ಲಿಸಿದಾಗ ಕತ್ತಲಾಗಿದ್ದ ಮನೆ ತುಂಬ ಬೆಳಕು ಬೆಳಗಿತ್ತು. ಅವನ ತಮ್ಮಂದಿರೆಲ್ಲ ಸೇರಿ ಅವನ ಪ್ರೀತಿಯ ಅಣ್ಣನಿಗೆ ಮನೆಯನ್ನು ಚಿಕ್ಕದಾಗಿ ಅಲಂಕರಿಸಿದ್ದರು. ಅವನ ಸುತ್ತ ನಿಂತ ಮನೆಯವರೆಲ್ಲ ಅವನಿಗೆ ಒಟ್ಟಿಗೆ ವಿಶ್ ಮಾಡಲು ಖುಷಿಯಿಂದ ಎಲ್ಲರನ್ನೂ ನೋಡುತ್ತಿದ್ದ ಹುಡುಗನ ಕಣ್ಣಿಗೆ ಮನಸ್ಸಿಗೆ ಬೇಕಿದ್ದವರೇ ಕಾಣಿಸದಿದ್ದಾಗ ಸುತ್ತ ನೋಡಿ ಸುಮ್ಮನೆ ನಿಂತಿದ್ದ ಹುಡುಗನ ಕಣ್ಣಲ್ಲಿ ಬೇಸರ ಇಣುಕಿತ್ತು. ಅವನ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವಂದಿರು ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದ ಹುಡುಗನನ್ನು ಅಪ್ಪಿಕೊಂಡು ವಿಶ್ ಮಾಡಿದರು. ಅವನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತವನ ಜೀವದ ಗೆಳೆಯರು ಬರ್ತ್ಡೇ ಸೆಲೆಬ್ರೇಷನ್ ಅಂತ ರಿಷಿ ಸಂಜೀವ್ಗೂ ಕೂಡ ಬರಲು ಹೇಳಿದಾಗ ವೇದನಿಗಿಂತ ಮೊದಲೇ ಅವನು ಬಂದಿದ್ದ. ಎಲ್ಲರ ಶುಭಾಶಯ ಬಂದರು. ತನ್ನವಳ ಕಣ್ಣಿಗೆ ಕಾಣದಿದ್ದಾಗ ನಿಮ್ಮ ಅತ್ತಿಗೆಯಲ್ಲಿ ಅಂದ ವಸಂತ್ ಕಿವಿಯಲ್ಲಿ ಮೆಲ್ಲಗೆ. ಅತ್ತಿಗೆನಾ, ನೀನೇ ಕರಿ ಅಂದವ ಅವನಿಂದ ಸರಿದು ನಿಂತಾಗ ಅವನನ್ನು ಗುರಾಯಿಸುತ್ತಾ ನಿಂತಿದ್ದ ಹುಡುಗನ ನೋಟ ಹೋಗಿದ್ದು ಅಡುಗೆ ಮನೆಯಲ್ಲಿ ಕೈಯಲ್ಲಿ ಕೇಕ್ ಹಿಡಿದು ಹೊರಗೆ ನಡೆದು ಬಂದ ಖುಷಿ ಮೇಲೆ. ಕಪ್ಪು ಬಣ್ಣದ ಸೀರೆ ತೊಟ್ಟು ಕೂದಲನ್ನು ಇಳೆಬಿಟ್ಟು ಹುಡುಗಿ ಮುಖದಲ್ಲಿ ತನ್ನವನ ಬರ್ತಡೇ ಎಂಬ ಸಂಭ್ರಮದ ನಗುವಿದ್ದರೂ ಅವನ ಪ್ರೀತಿಯ ಮಾತಿಂದ ತುಂಟತನದಿಂದ ವಂಚಿತ ಆಗಿರುವ ನೋವೇ ಹೆಚ್ಚಿತ್ತು. ರಾತ್ರಿಯ ಸಮಯದಲ್ಲಿ ಮಂದ ಬೆಳಕಿನಲ್ಲಿ ಮೆಲ್ಲಗೆ ನಡೆದು ಬರುತ್ತಿದ್ದ ಅವಳನ್ನೇ ನೋಡುತ್ತಿದ್ದ ಅವನ ಕಂಗಳು ರೆಪ್ಪೆ ಬಡಿಯೋದನ್ನೇ ಮರೆತಿದ್ದವು. ಸ್ವಲ್ಪ ಕಣ್ಣು ಮಿಟುಕಿಸಪ್ಪ ಅಂದ ಸಂಜು ಅವನ ಕಿವಿಯಲ್ಲಿ ಉಸಿರಿದ್ದ. ಅವನ ಮಾತಿಗೆ ಎಚ್ಚೆತ್ತ ವೇದ ಅವನ ಕಡೆ ಒಂದು ನೋಟ ಕೊಟ್ಟಿದ್ದ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದ ಡೇ ಮೈ ಡಿಯರ್ ಸೋಲ್. ಅವನ ಮುಂದೆ ಕೈಯಲ್ಲಿ ರೆಡ್ ಬಣ್ಣದ ಹಾರ್ಟ್ ಶೇಪ್ ಕೇಕ್ ಹಿಡಿದು ನಿಂತು ನುಡಿದವಳನ್ನು ನೋಡಿ ಚಿಕ್ಕ ಮಂದಹಾಸ ಅವನ ತುಟಿಯಲ್ಲಿ ತಂತಾನೆ ಮೂಡಿತು. ಥ್ಯಾಂಕ್ಸ್ ಬಂಗಾರಿ, ಮೊದಲಿನಂತೆ ಅಂದವನ ಧ್ವನಿಯಲ್ಲಿ ಮಾತಲ್ಲಿ ಅದೇ ಪ್ರೀತಿ. ಕೇಕ್ ಟೇಬಲ್ ಮೇಲೆ ಇಟ್ಟು ಅವನನ್ನು ನೋಡಿ ಚಿಕ್ಕದಾಗಿ ಅಪ್ಪುಗೆ ಕೊಟ್ಟ ಹುಡುಗಿಯನ್ನು ಹಗುರವಾಗಿ ಬಳಸಿ ನಿಂತಿದ್ದ. ಕೇಕ್ ಕಟ್ ಮಾಡಪ್ಪ, ನಾವು ತಿಂದು ಹೋಗಿ ಮಲ್ಕೊಳ್ತೀವಿ, ಆಮೇಲೆ ನೀವು ಹೀಗೆ ಬೆಳಗ್ಗೆನವರೆಗೂ ನಿಂತ್ಕೊಳ್ಳಿ ಅಂದ ರಕ್ಷಿತ್ ಮಾತಿಗೆ ಇಬ್ಬರು ನಗುತ್ತಾ ಸರಿದು ನಿಂತರೆ ಮನೆಯವರೆಲ್ಲ ನಕ್ಕಿದರು. ಕೇಕ್ ಕಟ್ ಮಾಡಿ ಮನೆಯವರಿಗೆಲ್ಲ ತಿನ್ನಿಸಿ ಕೊನೆಯಲ್ಲಿ ತನ್ನವಳ ಎದುರು ಅವನ ಕೈ ಹೋದಾಗ ಖುಷಿಯಿಂದಲೇ ತಿಂದವಳ ಕಣ್ಣಲ್ಲಿ ಸಣ್ಣಗೆ ನೀರಾಡಿತು. ದೊಡ್ಡವರೆಲ್ಲ ಮಲಗಲು ಹೋದರೆ ಇವರೆಲ್ಲರ ಮಾತುಕತೆ ಹರಟೆ ಸಾಗಿತ್ತು. ಸರಿ ನಡೀರಿ ಎಲ್ಲ, ಆಗಲೇ ಟೈಮ್ 1 ಗಂಟೆ ಆಗಿದೆ, ಮಲ್ಕೊಳ್ಳಿ ಅಂತ ಹೇಳಿ ಮೇಲೆದ್ದ ರಕ್ಷಿತ್ ಮಾತಿಗೆ ಒಬ್ಬೊಬ್ಬರೇ ಮುಂಗುಟ್ಟಿ ತಮ್ಮ ತಮ್ಮ ಕೋಣೆ ಸೇರಿದರು. ಮತ್ತೊಮ್ಮೆ ವೇದನಿಗೆ ವಿಷಯ ಹೇಳುತ್ತಾ ಕಾರ್ತಿ ಜೊತೆ ಸಂಜು ಅವನ ಮನೆಗೆ ನಡೆಯುವಾಗ ಅವರನ್ನು ಕಳಿಸಿಕೊಟ್ಟು ತನ್ನ ರೂಮ್ ಕಡೆ ನಡೆಯುತ್ತಿದ್ದ ವೇದನನ್ನು ನೋಡುತ್ತಾ ನಿಂತಳು ಖುಷಿ. ಅವನ ಸ್ಟೈಲ್, ಅವನ ನಡೆ, ಎಂಥವರನ್ನು ಬೇಕಾದರೂ ಸೆಳೆಯುವ ಅವನ ನೋಟ, ಅದೇ ಅಲ್ಲವೇ ಅವನ ಆಯುಧಗಳು. ಅವನಿಂದ ಹೆಜ್ಜೆ ಹಾಕಿ ಅವನ ಬಳಿ ಮಾತಿಗೆ ಕಾಯುತ್ತಾ ಕುಳಿತವಳಿಗೆ ಚಿಕ್ಕ ನೋಟವನ್ನು ನೀಡದೆ ತನ್ನ ಪಾಡಿಗೆ ತಾನು ಲ್ಯಾಪ್ಟಾಪ್ ಹಿಡಿದು ಅದಕ್ಕೆ ಪೆನ್ಡ್ರೈವ್ ಸಿಕ್ಕಿಸಿ ಅದರಲ್ಲಿ ಮುಳುಗಿದ ವೇದನನ್ನು ನೋಡಿ ಖುಷಿ ಪೆಚ್ಚಾದರೆ ಅವನಿಗೆ ಕರ್ತವ್ಯವೇ ಮೊದಲಾಗಿತ್ತು. ನಿಮ್ಮ ಹತ್ರ ಮಾತಾಡಬೇಕು, ಅವನೆದುರು ನಿಂತು ನುಡಿದಳು. ಹೇಳು. ನನ್ನ ಮೇಲೆ ಇನ್ನೂ ಕೋಪನಾ? ಇಲ್ಲಮ್ಮ, ನಿನ್ನ ಮೇಲೆ ಕೋಪ ಇಲ್ಲ. ಮತ್ತೆ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ, ನನ್ನ ಕಡೆ ನೋಡ್ತಿಲ್ಲ? ಅವಳ ಧ್ವನಿ ಈಗ ನಡುಗುತ್ತಿತ್ತು, ದುಃಖವನ್ನು ಹತ್ತಿಕ್ಕಲು ಆಗದೆ. ನನಗೆ ನಿನ್ನ ಮೇಲೆ ಯಾವ ಕೋಪ ಇಲ್ಲ, ಆದರೆ ನಿನ್ನ ಮಾತಿಂದ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಬೇಸರ ಆಗಿದೆ. ಅದು ಸರಿ ಆಗುವವರೆಗೂ ಹೀಗೆಯೇ. ವೇದ ಪ್ಲೀಸ್. ನನಗೆ ಕೆಲಸ ಇದೆ ಖುಷಿ, ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಅಂದು ಮತ್ತೆ ತಲೆ ಬಗ್ಗಿಸಿದ. ಅವನ ಮಾತಿಗೆ ಅಳುತ್ತಾ ಹೋಗಿ ಬಾಲ್ಕನಿಯಲ್ಲಿ ನಿಂತಳು. ಮೈ ಕೊರೆಯುವಂಥ ಚಳಿ, ಅದರಲ್ಲೂ ಅಳುತ್ತಾ ನಿಂತ ಖುಷಿ ಸಾಕಾಗುವಷ್ಟು ಕಣ್ಣೀರು ಹಾಕಿ ಬಂದು ಹಾಸಿಗೆ ಮೇಲೆ ಉರುಳಿದ ಹುಡುಗಿಗೆ ಅತಿಯಾದ ನೋವಾಗುತ್ತಿತ್ತು. ಕಣ್ಣೆದುರು ಬೆಟ್ಟದಷ್ಟು ಪ್ರೀತಿ ತೋರುವ ಗಂಡ ಇದ್ದರೂ ಅವನಿಂದ ತಾನಾಗೆ ಪಡೆದುಕೊಂಡ ಈ ನಿರ್ಲಕ್ಷ್ಯ ಯಮಹಿಂಸೆ ನೀಡುತ್ತಿತ್ತು. ಅಳುತ್ತಾ ದಿಂಬು ನೆನೆಸಿದ ಹುಡುಗಿ ಹಾಗೆ ಮಲಗಿದ್ದಳು.
ಅವಳು ಮಲಗಿದ ಎಷ್ಟೋ ಹೊತ್ತಿಗೆ ಎದ್ದು ಬಂದ ವೇದ ಎರಡು ಕೈಯಲ್ಲಿ ತಲೆ ಒತ್ತಿಕೊಳ್ಳುತ್ತಾ ಹಾಸಿಗೆ ಮೇಲೆ ಮಲಗಿದ್ದ. ಅವನ ಪಕ್ಕ ಇದ್ದವಳನ್ನು ಸ್ವಲ್ಪ ಸಮೀಪ ಎಳೆದುಕೊಳ್ಳಲು ಅವಳು ನಿದ್ದೆಯಲ್ಲೇ ಬಂದು ಅವನ ಎದೆ ಮೇಲೆ ತಲೆ ಇಟ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿ ಮಲಗಿದಾಗ ಅವಳ ಭುಜ ಬಳಸಿದ್ದ ಹುಡುಗ. ಅವನಿಗೂ ಕ್ಷಣಾರ್ಧದಲ್ಲಿ ನಿದ್ದೆ ಆವರಿಸಿತ್ತು. ಬೆಳಗ್ಗೆ ಮಿಸುಕಾಡುತ್ತಾ ಕಣ್ಣು ಬಿಟ್ಟ ಖುಷಿ ತಾನು ತನ್ನವನ ಎದೆ ಮೇಲೆ ಮಲಗಿದ್ದು ನೋಡಿ ಖುಷಿಯಿಂದ ತಲೆ ಎತ್ತಿ ಅವನೆಡೆ ನೋಡಲು ಅವಳನ್ನು ಬಳಸಿ ಮಲಗಿದ ವೇದ. ಅವನ ಹೊಟ್ಟೆಯ ಸುತ್ತ ಮತ್ತೆ ಕೈ ಹಾಕಿ ಇನ್ನು ಸಮೀಪ ಸರಿದು ಮತ್ತೆ ಮಲಗಿದ ಹುಡುಗಿಯ ಪ್ರೀತಿಗೆ ಮಲಗಿದ್ದ ಹುಡುಗನ ಮುಖದಲ್ಲಿ ಕಂಡು ಕಾಣದಂಥ ಚಿಕ್ಕ ಮಂದಹಾಸ. ಸ್ವಲ್ಪ ಹೊತ್ತು ಬಿಟ್ಟು ಅವನಿಂದ ಸರಿದು ಎದ್ದು ಕುಳಿತ ಖುಷಿ ಅವನ ಕೆನ್ನೆಗೆ ತುಟಿಸೋಕಿಸಿ ಅವನಿಗೆ ವಿಶ್ ಮಾಡಿ ನಡೆದಳು. ಅವಳು ಹೋದ ಮೇಲೆ ಮಗ್ಗಲು ಬದಲಿಸುತ್ತಾ ಮಲಗಿದ್ದ ವೇದ. ಅಂದು ಮನೆಯಲ್ಲಿ ವಿಶೇಷ ತಿಂಡಿ ಅಡುಗೆಗಳು ರೆಡಿಯಾಗಿತ್ತು. ಅವನ ಹುಟ್ಟಿದ ದಿನ ಅವನೆಷ್ಟು ನೆನಪಿಟ್ಟು ಸಂಭ್ರಮಿಸುತ್ತಾನೋ ಗೊತ್ತಿಲ್ಲ. ಆದರೆ ಅವನ ಮನೆಯವರಿಗೆ ಅದು ಹಬ್ಬವೇ. ಎಲ್ಲರ ಮೆಚ್ಚಿನ ಮನೆ ಮಗ, ಎಲ್ಲದರಲ್ಲೂ ಅಷ್ಟೇ ಪರ್ಫೆಕ್ಟ್ ಇರುವ ಮುದ್ದು ಮಗನ ಹುಟ್ಟಿದ ದಿನ ಅವನ ತಾಯಂದಿರಿಗೆ ತುಂಬ ವಿಶೇಷವೇ. ಮದುವೆಯ ನಂತರ ಬಂದಿರೋ ಅವನ ಮೊದಲ ಬರ್ತ್ಡೇಯನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅವನಿಗಾಗಿ ಗಿಫ್ಟ್ ಎಲ್ಲ ತಂದಿದ್ದ ಖುಷಿ ದುಡುಕಿದ ತಪ್ಪಿಗೆ ಅವನಿಂದ ದೂರ ಇರುವಂತಹ ಶಿಕ್ಷೆ ಪಡೆದಿದ್ದಳು. ಅವನಲ್ಲಿ ಎಷ್ಟೇ ಕ್ಷಮೆ ಕೇಳಿದರೂ ಅವನ ಕೋಪವನ್ನು ಬೇಸರವನ್ನು ದೂರ ಸರಿಸಲಾಗುತ್ತಿಲ್ಲ ಅಂತ ಯೋಚಿಸುತ್ತಲೇ ಸ್ನಾನ ಮುಗಿಸಿ ನೇರಳೆ ಬಣ್ಣದ ತೆಳುವಾದ ಸಾದಾ ಪ್ಲೇನ್ ಸೀರೆ ಹುಟ್ಟು ಬಂದವಳ ಕಣ್ಣಿಗೆ ಕಾಣಿಸಿದ್ದು ಆಗ ತಾನೇ ಎದ್ದು ಕಣ್ಣು ಬಿಟ್ಟು ಕುಳಿತಿದ್ದ ಅವಳ ಒಡೆಯ. ರೆಡಿಯಾಗಿ ಕಿರುಗಣ್ಣಲ್ಲಿ ಒಮ್ಮೊಮ್ಮೆ ಅವನೆಡೆ ನೋಡುತ್ತಾ ಕನ್ನಡಿಯಲ್ಲಿ ಒಮ್ಮೆ ತನ್ನನ್ನು ನೋಡುತ್ತಾ ನಿಂತವಳ ತಲೆಯಲ್ಲಿ ಅವನನ್ನು ಓಲೈಸುವ ವಿಚಾರವೇ ಓಡುತ್ತಿತ್ತು. ಕಾಫಿ ತರ್ತೀನಿ ಅಂದು ಕೆಳಗೆ ಹೋದವಳನ್ನು ನೋಡಿಯೂ ನೋಡದೆ ಕುಳಿತಿದ್ದ ವೇದ. ಅವಳಿದ್ರು ತುಂಬ ಗಂಭೀರ ಮುಖ ಮಾಡಿ ಕುಳಿತಿದ್ದ. ಕೆಳಗೆ ಬಂದು ದೇವರಿಗೆ ಕೈ ಮುಗಿದು ಅವನಿಗಾಗಿ ಅವನ ಆಯಸ್ಸು ಯಶಸ್ಸಿಗಾಗಿ ದೇವರಲ್ಲಿ ಬೇಡಿಕೆ ಇಟ್ಟು ಕೋರಿಕೊಂಡ ಹುಡುಗಿ ತನ್ನ ಪಾಲಿನ ಚಿಕ್ಕ ಪುಟ್ಟ ಕೆಲಸ ಮುಗಿಸಿ ಎಲ್ಲರಿಗೂ ಕಾಫಿ ನೀಡಿ ತನ್ನವನಿಗೆ ಸ್ಪೆಷಲ್ ಆಗಿ ಮಾಡಿಕೊಂಡು ಮೇಲೆ ನಡೆದಳು. ಅವಳು ಬರುವ ಸಮಯಕ್ಕೆ ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ನಿಂತಿದ್ದವನನ್ನು ನೋಡಿ ಕಾಫಿ ಅಂದಳು. ಕಪ್ ಪಡೆದು ಏನೊಂದು ಮಾತಾಡದೆ ಕುಡಿಯುತ್ತಾ ಶರ್ಟ್ ನೋಡುತ್ತಿದ್ದ ಹುಡುಗನನ್ನು ಸರಿಸಿ ತಾನು ಅವನಿಗೆ ತಂದಿದ್ದ ಹೊಸ ಶರ್ಟ್ ಅವನ ಕೈಗೆ ಇಟ್ಟಳು. ಥ್ಯಾಂಕ್ಸ್ ಅನ್ನುತ್ತಾ ಶರ್ಟ್ ತೆಗೆದುಕೊಂಡ ವೇದ. ಅವನ ಕೈಯಲ್ಲಿದ್ದ ಕಾಫಿ ಕಪ್ ಪಡೆದು ನೀವು ಹಾಕೊಳ್ಳಿ ಅಂದ ಖುಷಿ ತುಟಿಗೆ ಹೇರಿಸಿದಳು. ಅವಳು ಕಾಫಿ ಕುಡಿಯೋದನ್ನು ನೋಡಿ ಶರ್ಟ್ ಹಾಕಿದ ವೇದ. ಕಂದು ಬಣ್ಣದ ರೇಷ್ಮೆಯಂತೆ ನುಡುಪಿನ ಶರ್ಟ್ ಅವನ ಮೈ ಹೇರಿ ಬೆಚ್ಚಗೆ ಕುಳಿತಿತ್ತು. ವಾವ್ ಅಂದಳು ಅವಳಿಗೆ ಅರಿವಿಲ್ಲದೆ. ಇಬ್ಬರ ನೋಟಗಳು ಆ ಕ್ಷಣಕ್ಕೆ ಬೆರೆತಿತ್ತು. ಚೆನ್ನಾಗಿದೆ ಅಂದ ವೇದನ ಮಾತಿಗೆ ನಿಮಗೆ ಯಾವ ಶರ್ಟ್ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂದು ಅವನ ಕೈ ಸರಿಸುತ್ತಾ ತಾನೇ ಬಟನ್ ಹಾಕಿದ ಖುಷಿ. ಸಾರಿ ವೇದ, ಪ್ಲೀಸ್ ನನ್ನ ಇದೊಂದು ಸಲ ಕ್ಷಮಿಸಿ, ಮೊದಲಿನ ಥರ ಮಾತಾಡಿ ಪ್ಲೀಸ್, ನಿಮ್ಮ ಮೌನ ಈ ತಿರಸ್ಕಾರ ತುಂಬ ನೋವು ನೀಡುತ್ತೆ ಅಂತ ಅವನೆದೆಯಲ್ಲಿ ತಲೆ ಹುದುಗಿಸಿ ಕಣ್ಣೀರು ಹಾಕಲು ಅಲ್ಲಿಗೆ ಮುಕ್ಕಾಲು ಭಾಗ ಕರಗಿದ ಅವನ ಬೇಸರ ಕೋಪ ಎಲ್ಲ ಈಗ ಮಂಜಿನಂತೆ ಪೂರ್ತಿಯಾಗಿ ಕರಗಿತ್ತು. ಬಹುಶಃ ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಆಗುತ್ತಿದ್ದಿದ್ದೇ ಬೇರೆ. ಇವಳು ಎಷ್ಟೇ ಆದರೂ ಅವನ ಉಸಿರಲ್ಲವಾ. ಹೃದಯದ ಹೊಡೆತಿಯ ಕಣ್ಣೀರು ಅವನ ಬೆಟ್ಟದಂಥ ಕೋಪವನ್ನು ಕರಗಿಸುತ್ತದೆ. ಅವಳನ್ನು ಅಪ್ಪಿಕೊಂಡು ವೇದ ಮೌನವಾಗಿ ನಿಂತಿದ್ದ. ನೀವು ಅವತ್ತು ಸ್ಟೇಷನಲ್ಲಿ ನನ್ನ ತಪ್ಪಿಲ್ಲದೆ ಇದ್ರೂ ಬೈದಿದ್ರಿ ಅಲ್ವಾ, ಅವತ್ತು ನಾನು ಕೋಪ ಮಾಡಿಕೊಂಡ್ರು ಆಮೇಲೆ ಸರಿಯಾದೆ ತಾನೆ. ಇವಾಗ ನೀವು ಹಾಗೆ ಇರಬೇಕಲ್ವಾ. 2 ದಿನದಿಂದ ನನ್ನ ಜೊತೆ ಮಾತಾಡಿಲ್ಲ, ಪ್ಲೀಸ್ ಬೇಕಾದರೆ ನನ್ನ ಕೆನ್ನೆಗೆ ಹೊಡೆದು ಬಿಡು ವೇದ, ಹೀಗೆ ಮೌನವಾಗಿ ಇರಬೇಡಿ, ತುಂಬ ನೋವಾಗುತ್ತೆ ಅಂತ ಅಳುತ್ತಾ ಕತ್ತೆತ್ತಿ ಅವನನ್ನು ನೋಡಿ ನುಡಿದ ಹುಡುಗಿಯ ಕಣ್ಣುಗಳನ್ನು 2 ಕೈಯಲ್ಲಿ ಒರೆಸುತ್ತಾ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ನಿಂಗೆ ಹೊಡೆದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಬಂಗಾರಿ. ನಿನ್ನ ಮೇಲೆ ಇರೋ ಪ್ರೀತಿ ಹಾಗೆ ಇದೆ, ಅದು ನಾನು ಸಾಯೋವರೆಗೂ ಹಾಗೆ ಇರುತ್ತೆ, ಸತ್ತ ಮೇಲೆ ಕೂಡ ಹಾಗೆ ಇರುತ್ತೆ. ನನಗೆ ಇದ್ದಿದ್ದು ಬೇಸರ ಅಷ್ಟೆ, ನಿನ್ನ ಸ್ಥಾನ ನಿನ್ನ ಮೇಲಿನ ಪ್ರೀತಿ ಹಾಗೆ ಇದೆ ಅನ್ನುತ್ತಾ ಅವಳ ಕೆನ್ನೆ ಮೇಲೆ ಹರಿದಿದ್ದ ನೀರನ್ನು ಒರೆಸಿದ. ನಾನು ತುಂಬ ದುಡುಕಿದೆ, ಸಾರಿ, ನನ್ನದು ತಪ್ಪಿದೆ ಬಂಗಾರಿ, ನಾನೇ ತಪ್ಪು ಮಾಡಿದ್ದು, ನೀನು ಬೇಜಾರು ಮಾಡ್ಕೊಬೇಡ ಬಿಡು, ನಾನೇ ನಿಂಗೆ ನೋವು ಮಾಡಿದ್ದು.
ನೀವಲ್ಲ, ನಾನು ನಿಮಗೆ ನೋವು ಮಾಡಿದ್ದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಅಷ್ಟೇ, ನಿನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಸಾರಿ ಬಂಗಾರಿ, ನೀವು ಸಾರಿ ಕೇಳಬೇಡಿ. ತಪ್ಪು ನಾನು ಮಾಡಿದ್ದು. ಇಲ್ಲ ಬಂಗಾರಿ, ನಿನ್ನ ತಪ್ಪು ಇಲ್ಲ, ನಾನೇ ಮೊದಲು ತಪ್ಪು ಮಾಡಿದ್ದು. ಇವಾಗ ಅರ್ಥ ಆಗಿತ್ತು ಇಬ್ಬರಿಗೂ, ತಪ್ಪು ಇಬ್ಬರದು ಅಂತ. ಇಬ್ಬರು ಸಾರಿ ಕೇಳಿದ್ದು ಆಯಿತು. ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ವೇದ 2 ದಿನದ ನೋವಿಗೆ, ಅವನ ಬೆಚ್ಚಗಿನ ಸ್ಪರ್ಶಕ್ಕೆ ಕಾದಿದ್ದ ಹುಡುಗಿ ಅವನನ್ನು ಮತ್ತಷ್ಟು ಬಲವಾಗಿ ಅಪ್ಪಿದಳು. 2 ನಿಮಿಷಗಳವರೆಗೂ ತಬ್ಬಿದವರು ನಿಧಾನಕ್ಕೆ ಸರಿಸುತ್ತಾ, ನಿಮಗೆ ಅಂತ ಗಿಫ್ಟ್ ತಂದಿದ್ದೀನಿ ಅಂದ ಖುಷಿ ಮಾತಿಗೆ, ಗಿಫ್ಟ್ ಬೇಡ, ಸ್ವೀಟ್ ಬೇಕು ಅಂದ ವೇದ. ಅರ್ಥ ಮಾಡಿಕೊಂಡವಳ ಕೆನ್ನೆ ಕೆಂಪು ರಂಗಿಗೆ ತಿರುಗಿತ್ತು. ತನ್ನ ಇಮ್ಮಡಿ ಕಾಲನ್ನು ಅವನ ಸಮಕ್ಕೆ ನಿಂತವಳೆ ಅವನ ಮುಖದ ತುಂಬೆಲ್ಲ ಮುತ್ತಿಟ್ಟು ಮುದ್ದಿಸಿ ಅವನ ಅದರಗಳನ್ನು ಗಾಢವಾಗಿ ಬಂಧಿಸಿದ್ದಳು. ಅವಳು ಕೊಟ್ಟ ಮುತ್ತುಗಳನ್ನು ಪಡೆದು ತಾನು ಮರಳಿ ನೀಡಿದ ವೇದ ಅವಳನ್ನು ಮನಸಾರೆ ಮುದ್ದಿಸಿದ್ದ. ಇಬ್ಬರ ಮುಖದಲ್ಲೂ ಸಣ್ಣ ನಾಚುಕೆಯ ನಗು, ಜೊತೆಗೆ ಮನಸ್ಸು ತಿಳಿಯದ ಭಾವ. ಮತ್ತೊಮ್ಮೆ ಅಪ್ಪಿ ನಿಂತರು. ಅಣ್ಣ ಅನ್ನುತ್ತಾ ಬಂದ ಅವನ ತಮ್ಮಂದಿರನ್ನು ನೋಡಿ ಸರಿದು ನಿಂತರು ಇಬ್ಬರು. ಅವನು ಇಂದಲೇ ಕೆರೆದುಕೊಂಡರೆ ಇವಳು ನಾಚಿ ನಿಂತಿದ್ದಳು. ಹೋಹೋ, ಸಾರಿ ಅಂದ ರಿಷಿ. ವಸಂತ್, ಶಶಾಂಕ್ ವಾಪಸ್ ಹೋಗಲು, ಹೇ ಬನ್ರೋ ಅಂದವ. ಸಾರಿ ಇಬ್ಬರಿಗೂ ಡಿಸ್ಟರ್ಬ್ ಮಾಡಿದ್ದಕ್ಕೆ ಅಂದವರ ಮಾತಿಗೆ, ಅಂಥದ್ದೇನಿಲ್ಲ ಬನ್ನಿ, ಹೇಳಿ ಏನು ವಿಷಯ ಅನ್ನಲು, ಅದು ಸಂಜೆ ಒಂದು ಪಾರ್ಟಿ ಬೇಕು, ಅದನ್ನು ಕೇಳೋಕೆ ಬಂದಿದ್ದು ಅಂದಾಗ, ಅಷ್ಟೇ ತಾನೇ, ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ, ರೆಡಿಯಾಗಿರಿ ಅಂದವನ ಮಾತಿಗೆ ಯಾರೂ ಒಪ್ಪಲಿಲ್ಲ. ಯಾಕ್ರೋ ಬೇಡ್ವಾ, ನೀನು ಮೊದಲು ಮನೆಗೆ ಬಾ ಬೇಗ, ಆಮೇಲೆ ನೀನು ಕರ್ಕೊಂಡು ಹೋಗ್ತೀಯಾ ಅಂತ ನಾವು ನಂಬ್ತೀವಿ. ಬರ್ತೀನಿ, ಇವತ್ತು ಮಧ್ಯಾಹ್ನಕ್ಕೆ ಬರ್ತೀನಿ ಆಯ್ತಾ ಅಂದಾಗ ಅವರೆಲ್ಲ ಓಕೆ ಅಂದು ಅಲ್ಲಿಂದ ಹೋದರು. ಮಧ್ಯಾಹ್ನನೇ ಬರ್ತೀರಾ ಅಂತ ಕಣ್ಣ ಅರಳಿಸಿ ಕೇಳಿದ ಹುಡುಗಿಗೆ ಹ್ಞೂ ಅನ್ನುತ್ತಾ, ನಾನು ಇವಾಗ ಹೋಗಬೇಕು ಬಂಗಾರಿ, ಟೈಮ್ ಆಯಿತು ಅನ್ನಲು ಅವನ ಕೈಗೆ ಹೊಸ ವಾಚ್ ತಂದಿದ್ದನ್ನು ತಾನೇ ಹಾಕಿದಳು ಖುಷಿ. ಹೋ, ಸ್ಮಾರ್ಟ್ ವಾಚ್, ಅದರಲ್ಲಿ ಸೆಟ್ ಮಾಡಿದ್ದೀನಿ ಅಂದಾಗ ಅದನ್ನು ನೋಡಲು ಅದರಲ್ಲಿ ಅವರಿಬ್ಬರ ಫೋಟೋಗಳು ಕಂಡು ಖುಷಿಯಾಗಿತ್ತು. ಹೊಸ ಬಟ್ಟೆ, ವಾಚ್, ಬೆಲ್ಟ್, ಗ್ಲಾಸ್ ಅಂತ ತಂದಿದ್ದು ಎಲ್ಲವನ್ನು ನೀಡಿ ಅವನ ಕೈಗೆ ಅವರಿಬ್ಬರ KV ಅಕ್ಷರವಿದ್ದ ರಿಂಗ್ ತೊಡಿಸಿ ಅವಳನ್ನು ಮತ್ತೊಮ್ಮೆ ತಬ್ಬಿಕೊಂಡು ಮುದ್ದಿಸಿದ ವೇದ. ಅವನಿಗೆ ರೆಡಿ ಆಗಲು ಹೇಳಿ ಜೊತೆಗೆ ಇಬ್ಬರು ಮಾತನಾಡುತ್ತಾ ಕೆಳಗೆ ಬರಲು ಮತ್ತೊಮ್ಮೆ ಎಲ್ಲರ ಆಶೀರ್ವಾದ ವಿಶ್ಗಳು ಅವನಿಗೆ ಸಿಕ್ಕಿತು. ಕುಸುಮ ಅವರು ದೇವರಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿ ಅವನಿಗೆ ಕೊಟ್ಟು ಅವನ ಹಣೆಗೆ ಕುಂಕುಮ ಹಚ್ಚಿ 100 ಕಾಲ ಚೆನ್ನಾಗಿ ಬಾಳು ಕಂದ ಅಂತ ಹರಸಿದ್ದರು. ಅವನ ಹೆಸರಿನ ಪೂಜೆಗೆ ಮನೆಯ ದೊಡ್ಡವರೆಲ್ಲ ದೇವಸ್ಥಾನಕ್ಕೆ ಹೋದರೆ ಮಿಕ್ಕಿದವರು ತಮ್ಮ ಕೆಲಸಕ್ಕೆ ನಡೆದರು. ಅವಳ ಜೊತೆ ಕುಳಿತು ತಿಂಡಿ ತಿಂದು ಅವಳಿಗೂ ತಿನ್ನಿಸಿ ಮುಗಿಸಿದ ವೇದ ಅವಳ ಹಣೆಗೆ ಬೆಚ್ಚನೆ ಮುತ್ತಿಟ್ಟು ತನ್ನ ಕೆಲಸದ ಕಡೆ ನಡೆದಿದ್ದ. ಅವನ ಮೌನ ಮುರಿದ ಖುಷಿಯಲ್ಲಿದ್ದಳು ಖುಷಿ. ಅವನ ಪ್ರೀತಿ ಮಾತು ಮತ್ತೆ ಸಿಕ್ಕಿತು. ಅದನ್ನು ನೆನೆದು ಖುಷಿಯಿಂದ ಅವನನ್ನು ಕಳಿಸಿ ಬಂದವಳಿಗೆ ಗೊತ್ತಿಲ್ಲ ಇದು ತಾತ್ಕಾಲಿಕ ಖುಷಿ ಅಂತ. ಮುಂದಿನ ದಿನಗಳು ಇಬ್ಬರಿಗೂ ಇನ್ನೂ ನೋವು ನೀಡಲು ಕಾದಿದ್ದವು. ದೊಡ್ಡವರೆಲ್ಲ ಆಶೀರ್ವಾದ ಪೂಜೆಯ ಫಲವೇ ಅವನನ್ನು ಮುಂದೆ ಒಂದು ದೊಡ್ಡ ಅಪಾಯದಿಂದ ಕಾಪಾಡೋದು, ಅವನ ಆಯಸ್ಸು ಗಟ್ಟಿಗೊಳಿಸೋದು, ಅವನಿಗೆ ತನ್ನ ಆಯಸ್ಸು ನೀಡುವುದು, ಅವನ ಹೃದಯದ ಒಡತಿ ಎಂದು ಸ್ವತಃ ಅವನಿಗೆ ತಿಳಿಯದು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.